ನೂರಾರು ಆಸೆ ಇಟ್ಕೊಂಡು ಮಕ್ಕಳು ಪಡೆದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸಾಕಷ್ಟು ಹಣವನ್ನು ಸುರಿದು ಆ ಮಕ್ಕಳು ವಿದ್ಯಾವಂತರಾಗಿ ಮಾಡಿ ಅವರು ಒಂದು ಹಂತಕ್ಕೆ ಹೋದಾಗ ಅವ್ರ ಅಂದ ಚಂದ ನೋಡಬೇಕು, ನಮ್ಮ ಮೊಮ್ಮಕ್ಕಳ ಹತ್ತಿಗೆ ಮುದ್ದಾಡಬೇಕು ಅನ್ನುವಂಥ ಸ್ಥಿತಿಲಿ ಕರ್ಕೊಂಡು ಹೋಗಿ ಅವ್ರನ್ನ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರೆ ಏನಾಗಬೇಕು? ಅವ್ರ ಮನಸ್ಥಿತಿ ಏನಾಗಬೇಕು? ಅವ್ರಿಗೆ ಆಸೆ ಇತ್ತು ಏನಂತ, ಚಿಕ್ಕ ವಯಸ್ಸಿಂದ ಮಕ್ಕಳು ಸಾಕುವಾಗ ಈ ಮಗ ಬೆಳೀತಾನೆ, ದೊಡ್ಡವನಾಗ್ತಾನೆ, ಆಫೀಸರ್ ಆಗ್ತಾನೆ, ಒಳ್ಳೆ ಕಡೆ ಮದುವೆ ಮಾಡುವ, ನಮ್ಮ ಮೊಮ್ಮಕ್ಕಳು ಆಗ್ಬಿಟ್ರೆ ಇನ್ನೇನು ಇಲ್ಲ, ನಂಗಿನ್ನೇನು ಬೇಡಕ್ಕನವ, ಮೊಮ್ಮಕ್ಕಳಂಗೆ ಆಟ ಆಡ್ಕೊಂಡು ನೆಮ್ಮದಿಯಾಗಿದ್ಬಿಡ್ಮ ಅಂತ ಬಯಸ್ಕ ಕೂತಿದ್ಲವಮ್ಮ. ಈ ಬಹಳ ಜನ ಅಂತಾರೆ ವಯಸ್ಸಾದವ್ರಿಗೆ, ನಿಂಗೇನವ ಇನ್ಮೇಲೆ ಸೊಸ ಬತ್ತಾಳೆ, ನಿಂಗೇನವ ಇನ್ಮೇಲೆ ಸೊಸ ಬತ್ತಾಳೆ ಅಂತ. ಸೊಸ ಬಂದ್ಮೇಲೆ ಆಚಾರ ಬರ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ ಪಾಪ. ನೋಡಿ, ಯಾವುದೇ ವೃದ್ಧಾಶ್ರಮಕ್ಕೆ ಹೋಗಿ ನೋಡಿ, ನೀವು ಅಲ್ಲಿ ಕಾಣ್ತೀರಿ, ನೀವು ಅಲ್ಲಿ ಯಾರು ಕೂಡ ರೈತರ ತಂದೆ ತಾಯಿ ಇರೋದಿಲ್ಲ. ಯಾವ ವೃದ್ಧಾಶ್ರಮದಲ್ಲೂ ಕೂಲಿ ಕೆಲಸ ಮಾಡೋರು ತಂದೆ ತಾಯಿ ಇರೋದಿಲ್ಲ. ಯಾವ ವೃದ್ಧಾಶ್ರಮದಲ್ಲೂ ಗಾರ್ಮೆಂಟ್ಸ್ಗೆ ಹೋಗೋರು ಅಪ್ಪ ಅವ್ವ ಇಲ್ಲ. ಎಲ್ಲಾ ವೃದ್ಧಾಶ್ರಮದಲ್ಲಿ ತುಂಬ ತುಳುಕ್ತಾರೆ. ಯಾರು ಗೊತ್ತಾ? ನಾವ್ಯಾರನ್ನೋ ದೊಡ್ಡ ಮನ್ಸರು ಅನ್ಕೊಬಿಟ್ಟಿವಲ್ಲ, ಅವ್ರ ಅಪ್ಪ ಅವ್ವ ಎಲ್ಲ ಅಲ್ಲೇ ಇರೋದು. ಹಣ ಹೆಚ್ಚಾದಂಗೆ 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 ಸಂಬಂಧಗಳ ಮಧ್ಯೆ ಬಿರುಕು ಮೂಡ್ತಾ ಇದೆ. ಅದಕ್ಕೆ ನಾವೆಷ್ಟೇ ಗಳಿಸುವ, ಎಷ್ಟೇ ಸ್ಥಿತಿವಂತರಾಗುವ, ಈ ಸಂಬಂಧವನ್ನ ಗಟ್ಟಿಗೊಳಿಸ್ಕೊಳ್ಳುವ, ಈ ಪ್ರೀತಿಯನ್ನು ಗಟ್ಟಿಗೊಳಿಸ್ಕೊಳ್ಳುವ, ಇದು ಬೇಕು ಜೀವನದಲ್ಲಿ, ಇದಿರಬೇಕು. ನೋಡಿ, ಈಗ ಹೋದ್ಸಲ ಎಲೆಕ್ಷನ್ ವಿಧಾನಸಭೆ ಚುನಾವಣೆ ಬಂದಾಗ ಎಲ್ಲ ಪ್ರಣಾಳಿಕೆ ಅಂತ ಹೊರಡಿಸಿದ್ರು. ಈಗೆಲ್ಲ ಪ್ರಣಾಳಿಕೆ ನಿಮಗೆಲ್ಲ ಕೊಟ್ರಲ್ಲವ, ಬಸ್ ಫ್ರೀ ಮಾಡ್ತೀವಿ, ಅಕೌಂಟ್ಗೆ 2,000 ಹಾಕ್ತೀವಿ ಅಂತೆಲ್ಲ ಹೇಳಿದ್ರಲ್ಲ. ಇನ್ನು 5 ವರ್ಷಕ್ಕೆ ಇನ್ನೊಂದು ಬರ್ತದ ನೋಡಿ, ಇನ್ನೊಂದು ಹಾಕ್ತಾರೆ. ಒಂದೊಂದು ಪಂಚಾಯತಿಗೆ ಒಂದೊಂದು ವೃದ್ಧಾಶ್ರಮ ಕಟ್ಸ್ಕೊಡ್ತೀವಿ, ನೀವು ನಮ್ಗೆ ಓಟ್ ಹಾಕ್ಬಿಡಿ, ನಿಮ್ಮ ಅತ್ತೆ ಮಾವು ನಾವು ಇಟ್ಟಿಕತ್ತೀವಿ ಅಂತಾರೆ ಅವರು. ಸೊಸೆದಿರಂತೂ ನೀವು ಗ್ಯಾರಂಟಿ ಅವ್ರಿಗೆ ಹಾಕೋದು ನಂಗೆ ಗೊತ್ತು. ಮೊದಲು ಕರ್ಕೊಂಡ್ರಾಗಿ ಇವರ ಅಪ್ಪ ನೀವೇ ಗೆಲ್ಲಿ ಅಂತ ಹೇಳ್ಬಿಡ್ತೀರಿ. ಖಂಡಿತ ಆ ಸ್ಥಿತಿಗೆ ಬಂದ್ಬಿಟ್ಟದೆ. ನೋಡಿ, ಒಂದು ಕಾಲದಲ್ಲಿ ಕೇಳ್ತಿದ್ದು ಅತ್ತೆ ಸೊಸೆಗೆ ಹಿಂಸೆ ಕೊಟ್ಲು ಅಂತ. ಪಾಪ ಅತ್ತೆದಿರಲ್ಲ ಅಡ್ಜಸ್ಟ್ ಆಗ್ಬಿಟ್ಟು ಅವ್ರಿಗೆ ಗೊತ್ತಾಗೋಯ್ತು, ಅವ್ರಿಗೆ ಪರಿಸ್ಥಿತಿ ಅತ್ತೆದಿರಿಗೆ ಗೊತ್ತಾಗೋಯ್ತು, ನಮ್ದು ಅವೆಲ್ಲ ನಡೀದಿಲ್ಲ ಅಂತ. ಯಾಕೋ ಸೊಸೆರು ಹೊಂದಾಣಿಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರೀತಿಯಿಂದ ಪ್ರೀತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಆ ಜೀವನದಲ್ಲಿ ಯಾವತ್ತು ಸುಮ್ಮನೆ ಕೂತ್ಕೋಬೇಕಾ? ಅವ್ರು ಕರ್ಸೋರು ಪಾಪ. ಪ್ರೀತಿಯಿಂದ ನಮ್ಮ ಶ್ರವಣಬೆಳಗೊಳ ಕ್ಷೇತ್ರ ಶಾಸಕರಾದ ಬಾಲಣ್ಣ ಅಕ್ಕರೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಗೌಡಗೆರೆ ಗ್ರಾಮದ ಹಿರಿಯ ಜೀವ ನಂಜಮ್ಮನವರು, ಒಂದು ಗೌರವಯುತವಾದ ಕುಟುಂಬ ನಂಜೇಗೌಡರ ಕುಟುಂಬ. ಆ ಕುಟುಂಬದ ಹಿರಿಯ ಜೀವ ಇವತ್ತು ಪರಮಾತ್ಮನ ಪಾದವನ್ನು ಸೇರಿದೆ. ಆ ಹಿರಿಯ ಜೀವಕ್ಕೆ ನಮ್ಮೆಲ್ಲರ ಅಶ್ರುತರ್ಪಣವನ್ನು ಸಲ್ಲಿಸೋಣ. ಇವತ್ತಿನ ಈ ಒಂದು ಶ್ರದ್ಧಾಂಜಲಿಯ ಕಾರ್ಯಕ್ರಮಕ್ಕೆ ಅಪಾರವಾದ ಜನಸಂಖ್ಯೆ ತಾವೆಲ್ಲ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಒಳಿತಾಗಲಿ. ನಂಜಮ್ಮನವರ ಭಾವಚಿತ್ರಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ಬಾಲಕೃಷ್ಣಣ್ಣವರು ಪುಷ್ಪಮಾಲಿಕೆ ನಮನವನ್ನು ಸಲ್ಲಿಸುವ ಮೂಲಕ ಹಿರಿಯ ಜೀವಕ್ಕೆ ಒಂದು ಗೌರವ ತೋರಿದ್ದಾರೆ. ಇವತ್ತು ಶ್ರಾದ್ದ ಕಾರ್ಯಕ್ರಮ, ಈ ಶ್ರಾದ್ದ ಕಾರ್ಯಕ್ರಮ, ಆ ಶ್ರಾದ್ದ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಆ ತಾಯಿಗೆ ಸದ್ಗತಿಯನ್ನು ಕೋರೋಣ. ನಂಜವ್ವ ನಿನಗೆ ಪ್ರೀತಿಯ ನಮನ, ನಂಜವ್ವ ನಿನಗೆ ಭಕ್ತಿಯ ನಮನ, ನಂಜವ್ವ ನಿನಗೆ ಪ್ರೀತಿಯ ನಮನ, ನಂಜವ್ವ ನಿನಗೆ ಭಕ್ತಿಯ ನಮನ. ಬಂಗಾರದಂತ ನಿನ್ನ ಬದುಕು ಇಂದಿಗೆ ಮುಗಿದೋಯಿತೆ.
ರಂಗನಾಥನ ಪಾದವ. ಗೌಡ್ಗೆರೆ ಗ್ರಾಮದ ಗೌಡತಿ ನೀನು ಸೇರಿದೆ ರಂಗನಾಥನ ಪಾದವ. ನಂಜೇಗೌಡರ ಮನೆಯ ಬೆಳಕು ಅವ್ವ ನಿನಗೆ ನಮನ. ನಂಜವ್ವ ನಿನಗೆ ನಮನ, ಈ ಭಕ್ತಿಯ ನಮನ. ಜೀವ ನಂಜವ್ವ. ಹನ್ನೆರಡು ಮಕ್ಕಳ ಮಹತಾಯಿ ನೀನು, ಅಕ್ಕರೆಯ ಜೀವ ನಂಜವ್ವ. ನಿನ್ನ ಮಕ್ಕಳು ಅಳುತ್ತಾರುವ, ನಿನ್ನ ಮೊಮ್ಮಕ್ಕಳು ಅಳುತ್ತಾರುವ ನಂಜವ್ವ ನಿನಗಾಗಿ. ನಂಜಮ್ಮ ನಿನಗೆ ನಮನ, ಈ ಭಕ್ತಿಯ ನಮನ. ನಿನಗಾಗಿ ಅನ್ನದಾನ, ನಿನಗೆ ಗೀತ ನಮನ. ಸಾರ್ಥಕವು ನಿನ್ನ ಬದುಕು ಗೌಡ್ಗೆರೆ ಗ್ರಾಮದೊಳಗೆ. ಸಾರ್ಥಕವು ನಿನ್ನ ಬದುಕು ಈ ಗೌಡ್ಗೆರೆ ಗ್ರಾಮದೊಳಗೆ. ಮತ್ತೆ ಹುಟ್ಟಿ ಬಾರೆ ನಂಜವ್ವ ನಂಜೇಗೌಡ್ರ ವಂಶದೊಳಗೆ. ಮತ್ತೆ ಹುಟ್ಟಿ ಬಾರೆ ನಂಜವ್ವ ನಂಜೇಗೌಡ ವಂಶದ ಒಳಗೆ. ಅವ್ವ ನಿನಗೆ ನಮನ, ನಂಜವ್ವ ನಿನಗೆ ನಮನ. ಅವ್ವ ನಿನಗೆ ನಮನ, ನಂಜವ್ವ ನಿನಗೆ ನಮನ. ಗೌಡ್ಗೆರೆ ಗ್ರಾಮದ ನಂಜೇಗೌಡರ ಮನೆಯ ಜ್ಯೋತಿ ನಂಜಮ್ಮನವರು ವಿಧಿವಶರಾಗಿ 11ನೇ ದಿವಸದ ಈ ಒಂದು ಕಾರ್ಯಕ್ರಮ. ನಾವೆಲ್ಲ ಒಂದು ನಂಬಿಕೆ ಇಡ್ತೇವೆ, ಸತ್ತ ಮೇಲೆ ಆತ್ಮಕ್ಕೂ ಕೂಡ ಸದ್ಗತಿ ತೋರ್ಬೇಕು ನಾವೆಲ್ಲ ಅಂತ. ಆ ನಂಬಿಕೆಯ ಕಾರ್ಯಕ್ರಮ ಇದು. ಹಾಲು ತುಪ್ಪ, ಅನ್ನದಾನ ಮತ್ತು ಭಗವಂತನ ಧ್ಯಾನ. ಈ ಮೂಲಕ ನಾವು ನಂಜಮ್ಮನವರಿಗೆ ಈ ಅಂತಿಮವಾದಂಥ ವಿಧಿವಿಧಾನವನ್ನು ಸಲ್ಲಿಸ್ತಾ ಇದ್ದೇವೆ. ನೋಡಿ, ಈ ಪ್ರಪಂಚ ನಿಂತಿರುವುದೇ ನಂಬಿಕೆಯ ತಳಹದಿ ಮೇಲೆ. ನಂಬಿಕೆ ಇದೆ, ಆ ನಂಬಿಕೆ ಯಾವತ್ತೂ ಯಾರೂ ಕಳ್ಕೋಬಾರ್ದು. ನಾವೆಲ್ಲವನ್ನು ಕೂಚೆಷ್ಟೇ ಮಾಡಬಾರ್ದು. ಮೊನ್ನೆ ಯಾರೋ ನಮ್ಮ ಮಂಡ್ಯದಲ್ಲಿ ಒಬ್ರು ಬಂದು ಕೇಳಿದ್ರು, ನಮ್ಮಪ್ಪ ಸತ್ತೋಗೋನೆ, ಎಷ್ಟು ಸ್ವಾಮಿ ನಿಮಗೆ ಹರಿಕತೆ ಮಾಡೋಕೆ ಅಂತ. ನಾನೊಂದು 25,000 ಆಯ್ತದ ಕೊಡು ಅಂದೆ. 25 ಇಲ್ದಾರ 30 ಕೊಟ್ಟವನು ನಮ್ಮ ಅಪ್ಪನ ಗ್ಯಾರಂಟಿ ಸ್ವರ್ಗ ಕಳಿಸಿಯ ಅಂದ ಅವನು. ನಾನು ಎದುರುಬಿಟ್ಟೆ 5 ನಿಮಿಷ. ಅದು ಹೆಂಗಿದ್ಯಾ ಅದಪ್ಪ ಹೊಸ ಡೈಲಾಗಿ ಒಂದು. ಅಲ್ಲ, ದುಡ್ಡೇನೋ ಇಸ್ಕೊಂಡ್ ಮನಗೋಯ್ತೀಯ, ನಮ್ಮ ಅಪ್ಪ ಹೋದ್ನಿಲ್ವ ನಂಗೆ ಗೊತ್ತಾದ್ದು ಅಂತ ಅವನು. ಒಯ್ತಾನೆ ಕಣೆಯ ಅಂತ ನಾನು. ಅದೆಲ್ಲೋದನು ಗೊತ್ತಾಗಬೇಕಲ್ಲ ನಮ್ಗೆ. ದುಡ್ಡು ನಿಸ್ಕೊಂಡು ನೀವು ಹೊಂಟೈತಿಯಲ್ಲಪ್ಪ ಮನೆಗೆ. ಹಾಗೆ ಹೇಳ್ದೆ, ಅದೊಂದು ನಂಬಿಕೆ ಕಣಪ್ಪ. ನಂಬಿಕೆ ಅಂದ್ರೆ ಏನು? ಬರೀ ನಂಬಿಕೆ ನಂಬಿಕೆನ ನಾನು ಹೆಂಗೆ ನಂಬ್ಕೋದು ಅಂತ. ಬಿತ್ತೋ ರೈತನಿಗೊಂದು ನಂಬಿಕೆ, ನಂಬಿರೋ ಭೂತಾಯಿ ಕೈ ಕೊಡೋದಿಲ್ಲ, ನನಗೊಂದಷ್ಟು ಬೆಳೆ ಕೊಡ್ತಾಳೆ ಅಂತ. ಎತ್ತ ತಾಯಿಗೊಂದು ನಂಬಿಕೆ, ಎತ್ತ ಮಕ್ಕಳು ನನ್ಗೆ ಮುಂದೆ ಅನ್ನ ಹಾಕ್ತಾರೆ ಅಂತ. ಹಾಗೆ ಭಗವಂತನ ಮೇಲೆ ಭಕ್ತನಿಗೊಂದು ನಂಬಿಕೆ, ಒಳ್ಳೇದೇ ಆಗತ್ತೆ ಅಂತ.
ಯಾರು ಎತ್ತ ತಾಯಿ ಮಗುಗೆ ಅನ್ನ ತಿನ್ನಿಸುವಾಗ ನಿನಗೆ ಅನ್ನ ಉಣಿಸ್ತಾವನಿ ಕಣಪ್ಪೋ, ವಯಸ್ಸಾದ್ಮೇಲೆ ನಂಗೆ ಇಟ್ಟಿಕ್ಕೆ ಅಂತ ಕೇಳವಳ. ತಿನ್ನು ಮಗನ ಇನ್ನೊಂದು ತುತ್ತ ಅಂತ ತಿನ್ನಿಸ್ತಾಳೆ. ಅವನು ಆಗ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ ಅವಳಿಗೆ, ನಂಬಿಕೆ ಅದೇ ಅವಳಿಗೆ. ಹಾಗೆ ನಾವು ದೈವದ ಮೇಲೆ ನಂಬಿಕೆ ಯಾಕೆ ಇಡ್ತೇವೆ ಅಂದರೆ ಅಚಲವಾಗಿ ಒಂದಲ್ಲ ಒಂದು ದಿವಸ ಒಳ್ಳೇದಾಗ್ತದೆ. ಇವತ್ತು ಕಷ್ಟ ಇರ್ಬೋದು, ನಮ್ಮ ಅಗತ್ಯತೆ 1000 ಇದಾವೆ ಬಿಡ್ರಿ. ನಾವು ಕೇಳೋ ವರ ಎಲ್ಲ ಸಿಗುವುದಿಲ್ಲ. ನಮ್ಮದು ಲೆಕ್ಕಾಚಾರ ಇಲ್ಲದೆ ವರ ಕೇಳ್ತೀವಿ. ವಯಸ್ಸೇ ಆಗಬಾರ್ದು ಅಂತೀವಿ, ಆಗದೆ ಇರ್ತದ? ಹಾಗೆ ಆಗ್ತದಪ್ಪ. ಅದು ಇತ್ತೀಚೆಗೆಲ್ಲ ವಯಸ್ಸಾಗ್ದಂಗೆ ನೋಡ್ಕೋ ಪ್ಲ್ಯಾನ್ ಮಾಡಿ ಹೋಗ್ತಾರ ಜನ. ಮಕ್ಕ ಚರ್ಮ ಸುಕ್ಕಟ್ಟಬಾರ್ದು ಅಂತ ಎಲ್ಲ ಶುರು ಮಾಡೋರು. ವಾಕಿಂಗು ಜಾಕಿಂಗ್ ಹಳ್ಳಿಲೆಲ್ಲ ಶುರುವಾಗಿಲ್ವ? ಗೌಡಿಗೆಲ್ಲ ವಾಕಿಂಗ್ ಮಾಡಲ್ವ ನೀವು? ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ರಾಗಿ ಕಲ್ಲು ಸಂದಿಗೆ ಹಚ್ಬಿಟ್ಟು ಒನಕೆ ತಗೋ ಹೊಲ್ಗೊಟ್ಬಿಟ್ಟು ವಾಕ್ ಮಾಡೋಕೆ ಶುರುವಾಗಿದ್ದೀರಿ. ಅವೆರಡು ಕಲ್ಲು ಮಡಿಕೊಂಡ್ರೆ ಜನ್ಮ ಪೂರ ಚೆನ್ನಾಗಿರ್ತಿತ್ತು. ಅವೆರಡು ಕಲ್ಲು ಯಾವಾಗ ಸಂದಿಗೆ ಹಾಕಿದ್ರೆ ನಮ್ಮನೆ ತಗೋ ಆಸ್ಪತ್ರೆಗೆ ಹಾಕುವಂಗೆ ಆಗೋದು ಈಗ. ಅದಕ್ಕೆ ಬರೀ ಜೀವ ನೋಡ್ಕೊಂಡ್ರೆ ಆಗೋದಿಲ್ಲ, ಜೀವನವನ್ನು ಚೆಂದ ಕಾಣಿಸ್ಕೋಬೇಕು. ಬರೀ ಸಾವು ತಪ್ಪಿಸ್ಕೋ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ, ಬರೀ ಸಾವು ತಪ್ಪಿಸ್ಕೋ ಪ್ರಯತ್ನ. ಈ ಮೊಬೈಲ್ ಬಂದ ಮೇಲೆಲ್ಲ ಅವರವರೇ ಡಾಕ್ಟರ್ ಆಗ್ಬಿಟ್ಟವ್ರೆ. ಮೊಬೈಲ್ ನೋಡ್ಕೊಂಡು ನುಗ್ಗೆ ಸೊಪ್ಪು ತಿನ್ನಿ ಕಣ್ಗೆ ಒಳ್ಳೇದು, ಕಿರೆ ಸೊಪ್ಪು ತಿನ್ನಿ ಕೂದಲು ಒಳ್ಳೇದು, ಮೆಂತ್ಯ ಸೊಪ್ಪು ತಿನ್ನಿ ಒಟ್ಟಿಗೆ ಒಳ್ಳೇದು. ಅವ್ರು ಹೇಳುದು ಕೇಳ್ಕೊಂಡ್ ಕೆಲವರು ಆಡು ಕುರಿ ಮೇದಂಗೆ ಮೇಯ್ತವ್ರೆ ಸೊಪ್ಪ. ಒಂದೊಂದು ತಟ್ಟೆ ಸೊಪ್ಪು ತಿಂತಾರೆ. ಮಂಗಳವಾರ ಫುಲ್ ಪಾರ್ಟಿ ಮಾಡವ್ರೆ, ಬುಧವಾರ ಫುಲ್ ಪಾರ್ಟಿ ಮಾಡವ್ರೆ, ಭಾನುವಾರ 1 ಲೀಟ್ರ್ ಕುಡ್ದವನೆ ಎಣ್ಣೆಯ. ಸೋಮವಾರ ಒಂದಿನ ನುಗ್ಗೆ ಸೊಪ್ಪು ತಿಂದ್ರೆ ಉದ್ಧಾರ ಅದ ನೀವು? ಅದಾಗೂ ಕೆಲಸವ ಅದು. ಹಂಗೆ ಈ ಜೀವನವನ್ನ ಸಾವು ತಪ್ಪಿಸ್ಕೋ ಪ್ರಯತ್ನ ಜೊತೆಗೆ ನರಕ ತಪ್ಪಿಸ್ಕೋ ಪ್ರಯತ್ನ ಅಂತ ಒಂದಿದೆ. ಧರ್ಮವಾಗಿ ಬದುಕಬೇಕು, ಇನ್ನೊಬ್ಬರು ಕೆಡಕನಾಗಬಾರ್ದು, ಇನ್ನೊಬ್ಬರು ಕುಟುಂಬದ ಕಣ್ಣೀರಿಗೆ ನಾನು ಕಾರಣನಾಗಬಾರ್ದು ಅಂತ ಯಾರು ಬದುಕ್ತಾರೋ ಅವರನ್ನ ಧರ್ಮವಂತರು ಅಂತ ಕರೀತಾರೆ. ನಾವು ಕುರುಕ್ಷೇತ್ರ ನಾಟಕ ನೋಡ್ತೀವಿ ನೋಡ್ರಿ. ಆ ಇಡೀ ಕುರುಕ್ಷೇತ್ರದಲ್ಲಿ ಹೋರಾಟ ಮಾಡಿದವನು ಯಾರು? ಭೀಮ, ಅರ್ಜುನ, ನಕುಲ, ಸಹದೇವ ಹೋರಾಟ ಮಾಡಿದ್ರು. ಯುದ್ಧದ ತಂತ್ರ ಎಣದವನು ಯಾರು? ಕೃಷ್ಣ. ಅವನಿಂದ ಗೆದ್ದದ್ದು. ದುರ್ಯೋಧನ ಕೊಂದವನು ಭೀಮ. ಆದ್ರೆ ಕಟ್ಟದ್ದೇನಂತ? ಧರ್ಮರಾಜ್ಯ ಅಂತ. ಅರ್ಜುನ ರಾಜ್ಯ ಅಂತ ಕಟ್ಟಲಿಲ್ಲ, ಭೀಮ ರಾಜ್ಯ ಅಂತ ಕಟ್ಟಲಿಲ್ಲ, ಕೃಷ್ಣನ್ ರಾಜ್ಯ ಅಂತ ಕಟ್ಟಲಿಲ್ಲ. ನೀನೇನೇ ಕುಟಿಲತೆ ಮಾಡು, ನಿನಗೆ ಎಷ್ಟೇ ಬಲ ಇರಲಿ, ನೀನು ಎಂಥ ಚಾಣಾಕ್ಷನೇ ಆಗಿರೋ, ಕೊನೆಗೆ ನೀ ಬದುಕಬೇಕಿರೋದು ಧರ್ಮವಾಗಿ. ಅದಕ್ಕೆ ಧರ್ಮ ರಾಜ್ಯ ಸ್ಥಾಪನೆ. ಹಾಗೆ ನಮ್ಮ ಜೀವನದಲ್ಲಿ ನಂಜಮ್ಮನ ಬದುಕಲ್ಲಿ ಕಷ್ಟ ಸುಖ ನಮಗೆ ಗೊತ್ತಿಲ್ಲ, ಬಡತನ ಸಿರಿತನ ನಾನು ನೋಡೇ ಇಲ್ಲ. ಆದರೆ ಆ ತಾಯಿಯ ಧರ್ಮವೇ ಆ ತಾಯಿಗೆ ದಾರಿ ಅಂತ ಆಡ್ಬೇಕು. ಇವತ್ತು ನಾವು ಧರ್ಮವೇ ದಾರಿ, ನೀನು ಮುಂದೆ ನಡೆಯವ, ನಾವು ನಿನ್ನ ಹಿಂದೆ ಬರ್ತೇವೆ ಅಂತೇಳಿ ಆ ತಾಯಿಗೆ ಈ ನಮನವನ್ನು ಅರ್ಪಣೆ ಮಾಡೋಣ. ಜಗತ್ತಿನಲ್ಲಿ ತಾಯಿ, ತಂದೆ, ವಿದ್ಯೆ ಕಲಿಸಿದ ಗುರು, ಸಭ್ಯ ಅತಿಥಿ ಇವರೆಲ್ಲ ದೇವ್ರ ಸಮಾನ. ನೀವೆಲ್ಲ ಇವತ್ತು ತಿಥಿ ಕಾರ್ಯಕ್ರಮ ಬಂದಿದ್ದೀರಲ್ಲ, ಅತಿಥಿ ದೇವೋ ಭವ. ಬಂದವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಊಟ ಮಾಡಿ ಎನ್ನುವ ಅಕ್ಕರೆ ತೋರ್ತಿದ್ದಾರೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಈ ಕಡೆ ನೋಡ್ರಿ, ಕಿವಿ ನನ್ನ ಕಡೆ, ಕಣ್ಣು ಪಂತಿ ಕಡೆ ಅಂತ ತೆಗ್ದ್ರಿಕೋಕ್ ಹೋಗ್ಬೇಡ್ರಿ. ಕರೀತಾರೆ, ಅಲ್ಲೇ ಖಾಲಿ ಆದ್ಮೇಲೆ ಎಲ್ಲರೂ ಕರೀತಾರೆ. ಆನಂದವಾಗುವಾಗ ಊಟನೂ ಮಾಡ್ಕೋಬೇಕು, ಈ ಕಡೆ ಬಂದು ಕಾರ್ಯಕ್ರಮನೂ ಕೇಳಬೇಕು. ಒಳಗಿನ ಕಣ್ಣ ತೆರೆಸಿದೆಯೋ ಕೃಷ್ಣ. ಯಾಕೆಂದ್ರೆ ಮನುಷ್ಯನಿಗೆ ಹೊರಗಿನ ಕಣ್ಣು ಬೇರೆ, ಒಳಗಿನ ಕಣ್ಣು ಬೇರೆ. ಅಯ್ಯೋ ಬೆಂಗಳೂರಲ್ಲಿ ಕಾಲು ತುಳ್ಕೊಂಡು 11 ಜನ ಸತ್ತೋದ್ರಂತೆಲ್ಲಪ್ಪ ಅಂತ ಕಳೆ ಕೇಳುವ ತಾಯಿ ಕಣ್ಣೀರು ಹಾಕ್ತಾವಳೆ. ಏನ್ ನಿನಗೆ ಯಾಕೆ ಸಂಬಂಧವಾ? ಅವ್ರು ಯಾರ ಸಂಬಂಧವಾ ನಿನಗೆ? ಅಮ್ಮ ಇಲ್ಲ ನನಗೇನು ಸಂಬಂಧ. ಮತ್ತೆ ಯಾಕೆ ದುಃಖ ಆಯ್ತು? ಮನುಷ್ಯತ್ವ ಅದು, ಅದನ್ನ ಒಳಗಿನ ಕಣ್ಣು ಅಂತ ಕರೀತಾರೆ. ಕೃಷ್ಣ ಹೇ ಕೃಷ್ಣ, ಕೃಷ್ಣ ಗಾಡಿಯ ಪಟದಂತೆ ನಾನಯ ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಹೇ
ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ರೋಡಲ್ಲಿ ಸ್ಕೂಟ್ರ್ ತಗೊಂಡು ಹೋಗ್ತಿರ್ತಾರೆ ಹುಡುಗರು, ಎಕ್ಸೈಟ್ ಎಷ್ಟದೆ ಅಷ್ಟು ಹಿಡಿತಾರೆ ಪುಣ್ಯಾತ್ಮರು. ನಿಧಾನ ಅನ್ನೋದೇ ಇಲ್ಲ. ಯಾರ ಹೇಳ್ತಾರೆ, ಮಗ ಏನ್ಲ ಹೆಂಗೆ ಹೋಯ್ತಿ ಅಲ್ಲಿ ನಿಧಾನಕ್ಕೆ ಹೋಗಲ್ಲ ಅಂದ್ರೆ ನಿಮ್ಮ ಅಪ್ಪ ತಗೊಟ್ಟು ಅವನ ಸ್ಕೂಟ್ರ ಕೂತ್ಕೊ ಹೋಗಲ್ಲಿ ಅಂತಾರೆ. ಇವ್ ನೋಡ್ತಿದ್ದಂಗೆ ಟಿಪ್ಪರ್ ಲಾರಿಗೆ ಹೊಡೆದ್ಬಿಟ್ಟು ಅಂಗ್ಲಾಚ್ಕ ಬಿದ್ಕತ್ತವ. ಹೇಳಿದ ನೀತಿ ಕೇಳಬೇಕಾ ಬೇಡ? ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದು ಎಂದು ನಂಬಿದೆನೆಯೋ ಶಾಶ್ವತವೆಂದು. ಎಲ್ಲ ಸುಳ್ಳು ಎಲ್ಲವೂ ಪೊಳ್ಳು ತಿಳಿದೆನು ಎಂದು ನಾನು ಮಿಥ್ಯ, ರಂಗನಾಥ ಸತ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಶ್ರೀಕೃಷ್ಣ. ಹೆಂಡತಿ ಮಕ್ಕಳು ಬಂಧು ಬಳಗ, ರಾಗಭೋಗಗಳ ವೈಭೋಗ. ಕಾಯ ವಾಚ ಮನಸ ನಿನ್ನ ಜೊತೆ ಬಾಳ್ತೀನಿ ಅಂತ ಹೆಂಡತಿ ಬಂದದ್ದು. ಬಾಳ್ತೀನಿ ಅಂತ ಸಾಯ್ತೀನಿ ಅಂತಲ್ಲ, ನೀ ಬದುಕಿರೋ ಗಂಟ ನಿನ್ ಜೊತೆಲಿ ಇರ್ತೀನಿ, ಕಟ್ಟುವ ಸುಖ ಹಂಚ್ಕೊಂತೀನಿ. ಸತ್ ಮೇಲೆ 4 ದಿನ ಹತ್ಬಿಟ್ಟು ಆಮೇಲೆ ಮುಂದ್ಲು ಕೆಲಸ ನೋಡ್ಕೊಂಡು ಹೋಗ್ತೀನಿ. ಸದಾ ಹಂಗೆ ಇರೋಕಾಯ್ತದ? 30-35 ವರ್ಷದ ಗಂಡ ಸತ್ತೋಗವನೆ, ಪುಟ್ಟ ಮಕ್ಕಳು. ಆ ಹೆಂಡತಿ ಅಳ್ತಾಳೆ ಅಳ್ತಾಳೆ, ಯಾರು ನಿಲ್ಸಕ್ಕೂ ಆಗ್ತಿಲ್ಲ. ಗೋಳಾಟ. ಅಯ್ಯೋ ನನ್ನ ಗಂಡ ಹೋದ, ನನ್ನ ಚಿನ್ನ, ನನ್ನ ಪ್ರಾಣ, ನಿನ್ನಂಥ ಗಂಡ ಸಿಗ್ತಾನೇನಪ್ಪ. ಒಂದಿನ ಚಂದ್ಕೊಂದು ಬೈಲಿಲ್ಲ, ಚಂದ್ಕೊಂದು ಹೊಡಿಲಿಲ್ಲ, ನಿನ್ನ ಬಿಟ್ಟು ನಾನು ಹೆಂಗೆ ಬದುಕಲಿ ಅಂತ ಅಳ್ತಿದ್ರೆ ಊರ್ ಹೆಣ್ಮಕ್ಳೆಲ್ಲ ಅಳೂರೆ. ಅವಳು ನೋಡಿ, ಹೆಣ ನೋಡಲ್ಲ, ಅವಳು ಅಳ್ತಿದ್ ನೋಡಿ ಇವ್ರು ನೋಡಿ ಅಳ್ತಿದ್ರು. ನಾನು ಅನ್ಕೊಂಡೆ ಎಷ್ಟು ಪ್ರೀತಿ ಇರ್ಬೋದು ಅಂತ. ಅದು ತಿಥಿ ಆಯಿತು, ಮಣ್ಣಾಯಿತು, ತಿಥಿ ಆಯಿತು, ತಿಂಗಳ ತಿಥಿ ಆಯಿತು. ಮೊನ್ನೆ ಮಂಡ್ಯ ತಾಲೂಕು ಆಫೀಸ್ ಮುಂಚೆ ಅದೇ ಹುಡುಗಿ ಅಳ್ತಿದ್ಲಲ್ಲ, ಒಂದು ಕವರ್ ಹಿಡ್ಕೊಂಡು ನಿಂತಿದ್ಲು. ನಾನು ಕೇಳಿದೆ, ಏನವ ಇಲ್ಲಿ ಅಂದೆ. ಅಯ್ಯೋ ನಂಗೆ ಅಣ್ಣನ ತಿನ್ಕಳ, ಅವ್ನ ಮನೆ ಹಾಳಾಗಿ ಹೋಗ, ಖಾತೆ ಮಟ್ಟು ಮಾಡ್ತೇವೆ ಓದಕನಪ್ಪ, ಈಗ ನಾನು ಬಂದಿವನಿ ಅಂದ್ಲ ಅವಳು. ಈಗ 1 ತಿಂಗಳಲ್ಲಿ ತಾನೇ ಪ್ರಾಣ ಚಿನ್ನ ಹೊಂಟೋಯ್ತು ಅಂತಿದ್ದವಳು. ಯಾಕವ ಹಿಂಗಂದೀನು ಕಾದದ? ಅವತ್ತಿನ ಪರಿಸ್ಥಿತಿ ಹಂಗಿತ್ತು ಅಳ್ತಿದ್ಲು, ಇವತ್ತಿನ ಸ್ಥಿತಿ ಹಂಗಿಲ್ಲ, ಬೈವಂಗೆ ಆಯ್ತದೆ, ಬೈತಾ ಕುಂತವಳೆ. ಇನ್ನು ಊರಲ್ಲಿ ಯಾವ ಜಗಳ ಆದರೂ ಅವನೇ ಬಯಸ್ಕೋಬೇಕು, ಸತ್ತೋನೆ. ಅವ್ನ ಬಾಯಿ ಮಣ್ಣಾಕ ಒಬ್ಬ ಮಟ್ಕಿದ್ರೆ ಯಾಕೆ ಹಿಂಗೆ ಆಯ್ತಿತ್ತು ಅಂತಾಳೆ. ಅವನು ಅಲ್ಲೂ ಬಾಯಿ ಬಡ್ಕೋದೆ, ಬದುಕಿದಾಗೂ ನೆಮ್ಮದಿ ಕೊಡದೆ ಹೋದೆ, ಸತ್ ಮೇಲೂ ಹಿಂಗೆ ಬೈತಿಯಲ್ಲ ಅಂತ ನೋಡಿ. ಅದಕ್ಕೆ ಹೆಂಡತಿ ಮಕ್ಕಳು ಬಂಧು ಬಳಗ, ರಾಗಭೋಗಗಳ ವೈಭೋಗ. ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ, ಚಿತೆಯೇರುವಾಗ ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ. ಉಳಿಯುವುದೊಂದೇ ದಾನ ಧರ್ಮ, ನಂಜಮ್ಮ ತಂದ ಪುಣ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಕೃಷ್ಣ